ಸೊ ಒಬ್ಬೊಬ್ರಿಗೆ ಪಾಸ್ತಾ ಒಂದೊಂದು ಥರ ಇಷ್ಟ ಆಗುತ್ತೆ. ನನಗೆ ಏನೇ ಪಾಸ್ತಾ ಇರಲಿ ನಾನು ಸ್ವಲ್ಪ ವಿಶಿಲ್ ಮಾಡಿಸ್ಕೊತೀನಿ, ಬಿಕಾಸ್ ನಂಗೆ ಚೆನ್ನಾಗಿ ಬೇಯಬೇಕು. ಪಾಸ್ತಾ ಬೆಂದಿಲ್ಲ ಅಂತ ಹೇಳಿದ್ರೆ ನಂಗೆ ತಿನ್ನೋಕ್ಕಾಗಲ್ಲ. ಅಂದರೆ ಓಪನ್ನಾಗಿ ಬೇಯಿಸ್ಕೊಂಡ್ರೆ ತುಂಬ ಹೊತ್ತು ಎಷ್ಟು ಹೊತ್ತು ಬೇಯಿಸಿದ್ರು ಬೆಂದಿಲ್ಲ ಅಂತ ಅನಿಸುತ್ತೆ. ನನಗೆ ಪಾಸ್ತಾ ತುಂಬ ಸ್ವಲ್ಪ ಓವರ್ ಕುಕ್ ಆಗಿರಬೇಕು. ಸೊ ಲೆಟ್ಸ್ ಡೂ ದ ಪಾಸ್ತಾ. ನೋಡೋಣ ನಾನು ಇಲ್ಲಿ ಓಕೆನಾ. ಇವಾಗ ಇದಕ್ಕೆ ಇದಿಲ್ಲ, ಇಲ್ಲಿಟ್ಬೇಕು, ಅಲ್ಲಿದ್ದಲ್ಲ ಏನಾಗ. ಓಕೆ, ನಾನು ಬೆಳಗ್ಗೆ ತಿಂಡಿನೇ ತಿಂದಿಲ್ಲ, ಮರ್ತೋಗಿದೆ. ದೇವಸ್ಥಾನಕ್ಕೆಲ್ಲ ಹೋಗೋಕ್ಕಿತ್ತ, ಅದೇ ಬರತ್ತೆ, ತಿಂದೇ ಇಲ್ಲ. ಈಗ ಮಾಡಿ ವಿಶಲ್ ಮಾಡ್ಸೋಣ. 1-2 ವಿಶಲ್ ಆದರೆ ಸಾಕು. ನಾನು ಅಷ್ಟೊತ್ತಿಗೆ ಇದರಲ್ಲಿ ಎಸಿತೀನಿ. ದಟ್ ಪೌಡ್ರ್ ಎಲ್ಲ ಸ್ವಲ್ಪ ಆನಿಯನ್ ಎಲ್ಲ ಚಾಪ್ ಮಾಡ್ಕೊಳ್ಳೋಣ. 3 ಥರದ ಬೆಲ್ ಪೆಪ್ಪರ್ ಇದೆ. ಒಂದು ಗ್ರೀನ್, ನಾರ್ಮಲ್ ಕ್ಯಾಪ್ಸಿಕಮ್, ಯೆಲ್ಲೋ ಇದೆ ಆ್ಯಂಡ್ ರೆಡ್ ಇದೆ. ಸೊ ಐಲ್ ಯೂಸ್ ಆಲ್ ಆಫ್ ದೀಸ್ 3. ಫೈನ್. ಸೊ 3 ಬೆಲ್ ಪೆಪ್ಪರ್ಸ್ ಇದೆ. ನಾನು 3 ಬೆಲ್ ಪೆಪ್ಪರ್ನು ಇವತ್ತು ಯೂಸ್ ಮಾಡಿಕೊಂಡು ಪಾಸ್ತಾ ಮಾಡ್ತೀನಿ. ವೆರಿ ಸಿಂಪಲ್ ಆಗಿ, ತುಂಬ ಟೇಸ್ಟಿಯಾಗಿ ಹೆಂಗೆ ಮಾಡೋದು ಅಂತ ನಾನು ಇವತ್ತು ತೋರಿಸ್ತೀನಿ. ಪಾಸ್ತಾಗೆ ಈವನ್ ವೈಟ್ ಸಾಸ್ ಪಾಸ್ತಾ ಮಾಡಿದ್ರೆ ನಿಮಗೆ ಚೀಸ್ ತುಂಬ ಬೇಕು. ನಾನಿವತ್ತು ರೆಡ್ ಸಾಸ್ ಪಾಸ್ತಾ ಮಾಡ್ತಾ ಇದ್ದೀನಿ, ಬಿಕಾಸ್ ನನ್ನ ಹತ್ರ ಇದ್ದಿದ್ದು ಪಾಸ್ತಾ ಫ್ಲೇವರ್ಸ್ ಬಂದು ಮಸಾಲಾ ಫ್ಲೇವರ್ಸು. ಹಾಗಾಗಿ ಹಳೆ ಚಾಕು, ಬಟ್ ತುಂಬ ಶಾರ್ಪ್ ಇರೋದ್ರಿಂದ ನಾನು ಅದನ್ನೇ ತಗೋತಾ ಇದ್ದೀನಿ. ಚೆನ್ನಾಗುತ್ತೆ. ಪ್ರೊಫೆಷ್ನಲ್ ಆಗಿ ಕಟ್ ಮಾಡ್ತಾ ಇದ್ದೀನಿ ನಾನು ಅಲ್ವಾ. ಕಾಣಿಸ್ತಾ ಇದೆಯಾ ಹೆಂಗೆ ಕಟ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಾನು. ಕಾಣಿಸ್ತಾ ಇಲ್ಲ ಅಂದರೆ ಅಯ್ಯೋ, ಕೈಯೆಲ್ಲ ಕಟ್ ಮಾಡ್ಕೊಳ್ಬೇಕು ಕಷ್ಟ. ಕೊಚ್ಕೊಳಕ್ಕೆ ಹೋಗಿ ಹಂಗೆ ಕಟ್ ಮಾಡಿದೆ, ಹಿಂಗೆ ಕಟ್ ಮಾಡಿದೆ. ಕುಸುಮಾ ನೋಡೋಣ, ನೋಡೇ ಇಲ್ಲಲ್ಲ ನಿನ್ನ. ನೀನು ಅಮ್ಮ ಫೋನ್ ಮಾಡಿದ್ದ, ಅಮ್ಮ ಫೋನ್ ಮಾಡಿತ್ತಲ್ಲ ಇದ್ಯಾ? ಊಟ ಮಾಡ್ದ? ಊಟ ಮಾಡ್ದ? ಅವತ್ತು ಒಬ್ಳೆ ಹೋಗಿದ್ದ, ತಂಗಿ ಬಂದಿಲ್ಲ? ಏಕೆ? ಅಲ್ಲ, ಅಮ್ಮನ ಜೊತೆ ಇರ್ಬೇಕಿತ್ತು. ಹೌದಾ, ಸರಿ. ನಾನು ಅದೇ ಅನ್ಕೊಂಡ ನೀ ಬರ್ಲೇ ಇಲ್ವೇನಾ ಅಂತ. ಚೆನ್ನಾಗಿ ಕಾಣಿಸ್ತಿದ್ಯಾ? ಶೋ ಸಿ ಚೆನ್ನಾಗಿದಲ್ಲ, ಅದು ಕಲರ್ ಆಗಿ ಬರ ಇದೆ. ವೆಜಿಟೇಬಲ್ ಪಾಸ್ತಾ ನನಗೇನು ಅಷ್ಟು ಇಷ್ಟ ಆಗಲ್ಲ. ಒಳ್ಳೇದು, ಹೆಲ್ದಿಯಾಗಿ ತಿನ್ನಬೇಕು ಅಂದರೆ ವೆಜಿಟೇಬಲ್ ಪಾಸ್ತಾ ಈಸ್ ಒಳ್ಳೇದು. ಬಟ್ ನನ್ನ ಪ್ರಕಾರ ಹೆಲ್ದಿಗಿಂತ ಇವಾಗ ಟೇಸ್ಟ್ ಇಂಪಾರ್ಟೆಂಟ್ ನನಗೆ. ರೈಟ್ ನಾವು ನಾನು ಮಾಡ್ತಿರೋದು ಅದು ಟೇಸ್ಟ್ ಎಷ್ಟು ನಾನು ಅನಿಸ್ತಾ ಇದೆ. ಅದಕ್ಕೋಸ್ಕರ ಎಷ್ಟು ಚೆನ್ನಾಗಿ ಕಟ್ ಮಾಡ್ತೀನಿ. ವೆರಿ ಗುಡ್ ಕುಕ್ ಐ ಗೆಸ್. ರೆಡಿ ಆಯಿತು. ಇವಾಗ ಇದು ಬಿಸಿಲನ್ನ ಬ್ಲೋ ಹೋಗೋಕ್ಕೆ. ಪಾಸ್ತಾ ಇಷ್ಟ, ಮ್ಯಾಗಿ ಇಷ್ಟ ಎಲ್ಲ ಗೊತ್ತಾ. ನಾನು ಮಾಡೋ ಪಾಸ್ತಾ ತಿಂದು 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 ಫ್ಯಾನ್ ಆಗಿಬಿಟ್ಟಿದ್ದಾರೆ. ನಾನೇನು ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ ಈಗ ಬಂದು ಪಾಸ್ತಾ ಮಾಡೋಣ ಅಂತ. ನನಗಾದರೆ ಬಂದ ತಕ್ಷಣ ಅನಿಸ್ತು ಏನಾದರೂ ಸ್ಪೈಸಿಯಾಗಿ ಚೆನ್ನಾಗಿ ಏನಾದರೂ ತಿನ್ನೋಣ ಅಂತ. ಸೊ ಅದಕ್ಕೋಸ್ಕರ ಮಾಡಿದೆ. ನಾನು ಅಷ್ಟೇ ಎಸ್ದು ಬಿಡ್ತೀನಿ, ಆವಾಗ ಸ್ವಲ್ಪ ಚೆನ್ನಾಗಿಬಿಡುತ್ತೆ. ಅದೇ ನಾವು ಮನೆಯಲ್ಲೇ ನೋಡಿ ತೆಂಗಿನ ಮರಗಳೆಲ್ಲ ಕಾಣಿಸ್ತಾ ಇದೆಯಲ್ಲೆಲ್ಲ. ಸೊ ಅದೆಲ್ಲ ತೆಂಗಿನ ಮರದಿಂದ ತೊಗೊಂಬಿಟ್ಟು ಕೊಬ್ಬರಿ ಎಣ್ಣೆ ಮಾಡ್ಕೋತೀವಿ. ಕೊಬ್ಬರಿ ಎಣ್ಣೆ ಗುಡ್ ಫ್ಯಾಟ್ ಅಂತೆ. ಸೊ ನಾವು ತುಂಬ ಏನು ಹೆದರ್ಕೊಳ್ಳಲ್ಲ ಹಾಕೋಕ್ಕೆ. ಇಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಇದು ಕಾಯ್ತಿದ್ದಂಗೆ ಇಷ್ಟು ಐಟಮ್ಸ್ ಒಟ್ಟಿಗೆ ಹಾಕೊಬಿಡ್ತೀನಿ. ಆ್ಯಂಡ್ ದೆನ್ ಇದೆಲ್ಲ ಸ್ವಲ್ಪ ಬ್ರೌನಿಷ್ ಆದಮೇಲೆ ಇದನ್ನು ಹಾಕೋತೀನಿ. ಓಕೆ, ನೆಕ್ಸ್ಟು ಫಸ್ಟ್ ಇದು ಹಾಕೋಣ. ಕೆಂಪು ಮೆಣಸಿನಕಾಯಿ ಅಲ್ಲೆಲ್ಲ ಬೇಯಿಸ್ತಾ ಇದ್ದೀನಿ. ಓಕೆನಾ, ನೆಕ್ಸ್ಟ್ ಆನಿಯನ್ ಹಾಕೋಬೇಕೇನು. ಚೆನ್ನಾಗಿ ಕಾಣುತ್ತಲ್ಲ, ಕಲರ್ಫುಲ್ ಆಗಿದ್ರೆ ಫುಡ್ಡು.
ಹಾಕೋಬೇಡ ಬಿಕಾಸ್ ಇದೆಲ್ಲ ಆನಿಯನ್ಗೆ ಸಮಾನ. ವಾವ್, ಏನು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಪೇಪರ್ಸು. ನಾನು ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್ ಅಂತಿದ್ದೀನಿ. ಎಷ್ಟು ಸೆಲ್ಫ್ ಅಬ್ಸೆಸ್ಡ್ ಇರ್ಬೋದು ನಾನು ಹೇಳಿ, ಎಷ್ಟು ಸೆಲ್ಫ್ ಅಬ್ಸೆಸ್ಡ್ ಇದ್ದೀನಿ ನಾನು. ಸೊ ನನ್ನ ಹತ್ರ ಇದು ಮೊಸರೆಲ್ಲ ಚೀಸ್ ಇದೆ ಆಯಿತಾ. ಮೊಸರೆಲ್ಲ ಚೀಸ್ ಅಂದರೆ ಈ ಥರ ಎಳೆ 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 ಬರುತ್ತಲ್ವಾ, ಆ ಚೀಸ್ಗೆ ಮೊಸರೆಲ್ಲ ಚೀಸ್ ಅನ್ನೋದು. ಐ ರಿಯಲಿ ಡೋಂಟ್ ಲೈಕ್ ದಿಸ್. ನನ್ನ ಹತ್ರ ಎಳೆ ಎಳೆ ಬರಬಾರ್ದು, ನಂಗೆ ಮೌತಲ್ಲಿ ಮೆಲ್ಟ್ ಆಗಿಬಿಡ್ಬೇಕು ಚೀಸ್. ಬಟ್ ಇದಿದೆ, ವೇಸ್ಟ್ ಆಗುತ್ತೆ ಅಂತ ಸ್ವಲ್ಪ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇಟ್ ಮೇ ಎಫೆಕ್ಟ್ ದ ಟೇಸ್ಟ್, ಬಟ್ ಲೆಟ್ಸ್ ಸಿ. ನಂಗೆ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಸುಮ್ಮನೆ ತಂದು ಸುಮಾರು ಟೈಮ್ ಬೇರೆ ಆಯಿತು, ಅದು ಎಕ್ಸ್ಪೈರ್ ಆಗಿ ಮೊದಲು ಯೂಸ್ ಮಾಡ್ಕೊಳ್ಳೋಣ ಅಂತ. ಹಾಕೋಬೇಡ ಇವಾಗ ನೆಕ್ಸ್ಟು. ನನ್ನ ಸ್ಪೆಷಾಲಿಟಿ ಏನಂದರೆ, ನಾನು ಏನೇ ಮಾಡಿದ್ರು ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಪುಡಿ ನಿಮಗೆ ಹೆಲ್ತಿಗೆ ಒಳ್ಳೇದಲ್ವಾ, ಯಾವ ಮೂಲಕ ಆದರೂ ನೀವು ಕನ್ಸ್ಯೂಮ್ ಮಾಡ್ಬೋದು. ಸೊ ಎಲ್ಲ ಅಡುಗೆಗೂ ಒಂದು ಸ್ವಲ್ಪ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ರೆ ಗುಡ್ ಫಾರ್ ಯೋರ್ ಹೆಲ್ತ್. ಡೈರೆಕ್ಟಾಗಿ ಇದನ್ನು ಸ್ವಲ್ಪ ಮುಚ್ಚಿಡಬೇಕಾಗುತ್ತೆ. ನಾನು ಸ್ವಲ್ಪ ಉಪ್ಪು ಹಾಕ್ಬಿಡ್ತೀನಿ. ನಾನು ಆಲ್ರೆಡಿ ಪಾಸ್ತಾ ಬೇಯಿಸ್ಬೇಕಾದ್ರೆ ಆಯಿಲು, ಉಪ್ಪು ಮತ್ತು ಪಾಸ್ತಾ ನೀರು ಇಷ್ಟನ್ನು ಹಾಕ್ಬಿಟ್ಟು ಬೇಯಕ್ಕಿಟ್ಟಿದ್ದೀನಿ. ಸೊ ನನಗೆ ಮತ್ತೆ ಉಪ್ಪು ಹಾಕೋದು ಜಾಸ್ತಿ ಆದರೆ ಅಂತ ಭಯ ಓಪನ್ ಮಾಡ್ತಾ ಇದ್ದೀನಿ. ಸಿ, ವಾವ್ ವಾವ್, ಲುಕ್ ಅಟ್ ದಿಸ್, ಲುಕ್ ಅಟ್ ದಿಸ್. ಸಕತ್ತಾಗಲ್ಲ. ಇದೇನು ಪ್ಯಾಕೆಟ್ ಇದೆ ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ವೆಯ್ಟ್, ಹಿಂಗೆ ಆಗ್ತಾ ಇದೆ. ಇದು ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ, ಸ್ಮ್ಯಾಶ್ ಆಗಬೇಕದು. ಮಸಾಲ ಅದು ಪ್ಯಾಕೆಟಲ್ಲಿ ಏನು ಬಂದಿತ್ತಲ್ಲ ಅದೇ ಮಸಾಲನ ಹಾಕ್ತಾ ಇದ್ದೀನಿ. ಅಂದರೆ ಸ್ವಲ್ಪ ನೀರು ಹಾಕಬೇಕಾಗುತ್ತೆ, ಬಿಕಾಸ್ ಈ ಮಸಾಲಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಚಾಪ್ಡ್ ಏನೋ ಇದೆ, ಏನೋ ಬೀನ್ಸ್ ಕ್ಯಾರೆಟ್ ಅನಿಸುತ್ತೆ, ಅದು ಸ್ವಲ್ಪ ಎಲ್ಲೋ ಇಷ್ಟಿದೆ. ಇದು ನೋಡೋಣ ಯಾವ ಕಲರ್ ಇದೆ. ಸೇಮ್ ಕಲರ್ ಇದೆ ಎರಡು. ಅದಕ್ಕಿಂತ ಮೊದಲು ಒಂದು ಸ್ವಲ್ಪ ನೀರು ಹಾಕೊಂಡ್ಬಿಡ್ತೀನಿ. ತುಂಬ ತಿಕ್ ಪೇಸ್ಟ್ ಆಯಿತು. ಇಂಗ್ರೀಡಿಯೆಂಟ್ಸ್ ಹಾಕೋಣ. ಏನು ಬೇಕು ನಿಮಗೆ? ಆರಿಗಾನೋ ಎಷ್ಟಾಗುತ್ತೆ ಅಷ್ಟಾಕಿ. ನಂಗೆ ಆರಿಗಾನೋ ತುಂಬ ಇಷ್ಟ. ಸಾರಿ, ಚಿಲ್ಲಿ ಫ್ಲೇಕ್ಸ್, ಮೊಸರೆಲ್ಲ ಚೀಸ್ ಏನಿದೆ ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಬಿಡ. ಇದು ಬ್ಲ್ಯಾಕ್ ಪೆಪ್ಪರೇ ಹಾಕಿದ್ದೀನಿ. ಸೊ ದಿಸ್ ಇಸ್ ರೆಡಿ. ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಬೇಯಕ್ಕೇನಿಲ್ಲ, ಬಟ್ ಇಟ್ ಹ್ಯಾಸ್ ಟು ಬ್ಲೆಂಡ್ ವಿತ್. ತೋರಿಸ್ತೀನಿ. ಸಿ, ಓ ಮೈ ಗಾಡ್, ಒಳ್ಳೆ ತಿಂತಾ ಇದ್ದೀನಿ. ನಮ್ಮನೆಯಲ್ಲಿ ಕರೆದ್ರೂ ಯಾರು ಬರ್ತಾ ಇಲ್ಲ ತಿನ್ನೋಣ ಅಂತ. ನಾನೇ ಟೇಸ್ಟ್ ನೋಡ್ಬಿಟ್ಟು ನಾನೇ ಹೇಳ್ತೀನಿ ಹೇಗಿದೆ ಅಂತ. ನಾನಂತ ಅಡುಗೆ ಮನೆ ಕ್ಲೀನ್ ಮಾಡಲ್ಲ. ಸಖತ್ತಾಗಿದೆ. ಆಸಮ್. ತಿನ್ಕೊಂಡು ಆಮೇಲೆ ಸಿಗ್ತೀನಿ, ಬಿಕಾಸ್ ಪಾಸ್ತಾ ತಿನ್ಬೇಕು. ಹೆಂಗಿದೆಯಾ? ನೋಡಿ ನಾನು ಮಾಡಿರೋ ಪಾಸ್ತಾ. ವಾವ್, ಸ್ವಲ್ಪ ಕ್ರೀಮಿ. ಎಕ್ಸ್ಪ್ರೆಷನ್ ಕೊಡು ತಿಂದು. ವಾವ್, ಸೂಪರ್ ಆಗಿದೆ. ಬಾಯಿಗೆ ಕೂಡ ಮೆಲ್ಟ್ ಆಗ್ತದೆ. ಐ ನೋ. ಕ್ಯಾಶಿ, ನಿಂಗೆ ಬೇಕಾ? ನಂಗೆ ಕಾಣಿಸ್ತಾನೆ ಇಲ್ಲ. ಕಪ್ಪಿಗೆ ಹಾಕೋಬಿಟ್ಟಿದ್ವಿ, ದೊಡ್ಡ ದೊಡ್ಡ ಕಪ್ಪು. ಸಾಂಬಾರೆಲ್ಲ ತೆಗಿತಾರಲ್ಲ ಅದಕ್ಕೆ. ಪಾಸ್ತಾ ತಿಂತಾ ಮಳೆ ಬರ್ತಾ ಇದೆ. ಬಿಸಿ ಬಿಸಿ ಪಾಸ್ತಾ
ಈಗ ನೆಕ್ಸ್ಟ್ ನಿಧಿ ಬಿಸಿ ಬಿಸಿ ಕಾಫಿ ಮಾಡಿಕೊಡ್ತಾರೆ. ಅದೇ ಪ್ಲಾನು. ನಿಲ್ಗುನ ಗೊತ್ತ ನಿಲ್ಲಮ್ಮ, ನಿಲ್ಲು ನಮ್ಮ ಕಾಚು ಬೊಂಗೋಡು ನಮ್ಮ ಕ್ಯಾಚು ಬೊಂಗೋಡು. ಇವ್ ನೋಡು ನಿಲ್ಲಲ್ಲ ಅವನಿಗೀಗ ಅಪ್ಪ ಅಮ್ಮ ಬಂದಿಲ್ಲ, ಎಲ್ಲಿ ಹೋಗೋದಂತ ಆಗಿದೆ. ಶ್ಯಾಡಿನ ನೀವು? ಶ್ಯಾಡಿ ಸ್ವಲ್ಪ ಬ್ಯಾಡಿ ಸ್ವಲ್ಪ ಶ್ಯಾಡಿ. ಕ್ಯಾಶಿ ಲವ್ ಯು. ಎಷ್ಟು ಸೆಕೆಂಡ್ ಕೊಡು ಕ್ಯಾಶಿ. ಎಲ್ಲರಿಗೂ ತೋರ್ಸೋಣ ನಿಮ್ಮ ಫ್ಯಾನ್ಸ್ ಎಲ್ಲ ಸೆಕೆಂಡ್ ಕೊಡು ಅಂದ್ರೆ ಹೆಂಗೆ ಕೊಡ್ತೀವಿ ಸೆಕೆಂಡ್ ಕ್ಯಾಶಿ ಇಲ್ಲಿ ಸೆಕೆಂಡ್ ಕೊಡಮ್ಮ. ಸೆಕೆಂಡ್ ಕೊಡು. ಬಿಸಿ ವಾಕರ್ ಕೊಟ್ಟು ಹೋಗ್ತೀನಿ, ಸೆಕೆಂಡ್ ಕೊಟ್ಟರೆ ವಾಕರ್ ಕೊಡು ಹೋಗ್ತೀನಿ. ಸೆಕೆಂಡ್ ಕೊಡು ಸೆಕೆಂಡ್ ಕೊಡು. ಗುಡ್ ಬಾಯ್ ನಮ್ದು ಕ್ಯಾಚಿ. ಓಕೆ ಗಾಯ್ಸ್, ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್, ಶೇರ್, ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್, ಎವ್ರಿಥಿಂಗ್. That's all. Bye bye.